ತಪ್ಪಿತು ಮತ್ತೊಂದು ಏರ್ ಇಂಡಿಯಾ ಫ್ಲೈಟ್ ಅಪಘಾತ. ಹೈದರಾಬಾದ್ನಿಂದ ಹೊರಟಿದ್ದ ವಿಮಾನ ಅಪಘಾತ ಸದ್ಯಕ್ಕೆ ತಪ್ಪಿದೆ. ಪೈಲಟ್ ಸಮಯ ಪ್ರಜ್ಞೆಯಿಂದ ಈ ಒಂದು ಅನಾಹುತ ತಪ್ಪಿದೆ. ಮತ್ತೊಂದು ಎಐ ವಿಮಾನ ಅಪಘಾತ ತಪ್ಪಿದೆ. ಏರ್ ಇಂಡಿಯಾ ಹೈದರಾಬಾದ್ನಿಂದ ಹೊರಟಿದ್ದ ವಿಮಾನ ಅಪಘಾತ ತಪ್ಪಿದೆ. ಪೈಲಟ್ ಸಮಯ ಪ್ರಜ್ಞೆಯಿಂದ ಈ ಒಂದು ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. 133 ಪ್ರಯಾಣಿಕರು ಸೇರಿ 141 ಜನ ಈ ಒಂದು ವಿಮಾನದಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. 141 ಜನರ ಪ್ರಾಣವನ್ನ ಪೈಲಟ್ ಉಳಿಸಿದ್ದಾರೆ. ಅವರ ಸಮಯ ಪ್ರಜ್ಞೆಯಿಂದ ಬದುಕುಳಿದು ನೆಮ್ಮದಿಯ ನಿಟ್ಟುಸಿರನ್ನ ಈಗ ಜನರು ಬಿಟ್ಟಿದ್ದಾರೆ. ಥೈಲ್ಯಾಂಡ್ನ ಫುಕೆಟ್ನಲ್ಲಿ ಹಾರ್ಡ್ ಲ್ಯಾಂಡಿಂಗ್ ಆಗಿದೆ. ಟೈರ್ ಸ್ಫೋಟಗೊಂಡು ಭಾರೀ ಸಮಸ್ಯೆಯಾಗಿತ್ತು. ಕ್ಯಾಮೆರಾದಲ್ಲಿ ಈ ಒಂದು ಭಯಾನಕ ದೃಶ್ಯ ಸೆರೆಯಾಗಿದೆ. ತಪ್ಪಿತು ಮತ್ತೊಂದು ಏರ್ ಇಂಡಿಯಾ ವಿಮಾನ ಅಪಘಾತ. ಎಲ್ಲ ಪ್ರಯಾಣಿಕರು ಕೂಡ ಸೇಫ್ ಆಗಿದ್ದಾರೆ. ಹೈದರಾಬಾದ್ನಿಂದ ಈ ಒಂದು ವಿಮಾನ ಹೊರಟಿತ್ತು. ಪೈಲಟ್ನ ಸಮಯ ಪ್ರಜ್ಞೆಯಿಂದ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿದ್ದಂತಹ ಭಾರೀ ಅನಾಹುತ ತಪ್ಪಿದೆ. 133 ಪ್ರಯಾಣಿಕರು ಸೇರಿ 141 ಜನ ಪ್ರಯಾಣಿಸುತ್ತಿದ್ದರು. 141 ಜನರ ಪ್ರಾಣವನ್ನ ಪೈಲಟ್ ಉಳಿಸಿದ್ದಾರೆ. ಬದುಕುಳಿದು ನೆಮ್ಮದಿಯ ಒಂದು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಥೈಲ್ಯಾಂಡ್ನ ಫುಕೆಟ್ನಲ್ಲಿ ಹಾರ್ಡ್ ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ಲ್ಯಾಂಡಿಂಗ್ ಸಂದರ್ಭದಲ್ಲೂ ಕೂಡ ಅಲ್ಲಿ ಏನು ವಿಮಾನದಲ್ಲಿರ್ತಾರೆ ಪ್ರಯಾಣಿಕರವರಿಗೆ ಭಯ ಆಗ್ತಾ ಇರುತ್ತೆ. ಟೈರ್ ಸ್ಫೋಟಗೊಂಡು ಭಾರೀ ಸಮಸ್ಯೆಯಾಗಿತ್ತಂತೆ. ಕ್ಯಾಮ್ರಾದಲ್ಲಿ ಒಂದು ಭಯಾನಕ ದೃಶ್ಯ ಏನಿದೆ ಆ ಒಂದು ದೃಶ್ಯ ಸೆರೆಯಾಗಿದೆ. ಎಐ ವಿಮಾನ ಅಪಘಾತ ಈಗ ತಪ್ಪಿದೆ. ಪ್ರಯಾಣಿಕರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಹೈದರಾಬಾದ್ನಿಂದ ಈ ಒಂದು ವಿಮಾನ ಹೊರಟಿತ್ತು. ಬಹುದೊಡ್ಡ ಸಮಸ್ಯೆಯಾಗ್ತಾ ಇತ್ತು. ಈ ಒಂದು ವಿಮಾನ ಅಂದ್ರೇ ಈಗ ಭಯ ಶುರು ಆಗ್ಬಿಟ್ಟಿದೆ. ಹೆಂಗಪ್ಪ ನಾವು ಈ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡೋದು ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಇದೆ. ಯಾವುದು ಸೇಫು ಅನ್ನೋದು ಈಗಿರುವಂತಹ ಪ್ರಶ್ನೆ. 133 ಪ್ರಯಾಣಿಕರಿದ್ರಂತೆ ಆ ಒಂದು ಫ್ಲೈಟ್ನಲ್ಲಿ. 141 ಜನರ ಪ್ರಾಣವನ್ನ ಈಗ ಪೈಲಟ್ ಉಳಿಸಿದ್ದಾರೆ. ಬದುಕುಳಿದು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಥೈಲ್ಯಾಂಡ್ನ ಫುಕೆಟ್ನಲ್ಲಿ ಹಾರ್ಡ್ ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಆ ಒಂದು ವಿಮಾನದ ಟೈರ್ ಏನಿದೆ ಆ ಒಂದು ಟೈರ್ ಸ್ಫೋಟ ಆಗಿದೆ. ನೀವು ಟ್ರಾವೆಲ್ ಮಾಡುವಂಥ ಸಂದರ್ಭದಲ್ಲಿ ಯಾವುದು ಅಂದರೆ ಬೆಸ್ಟು ಅಥವಾ ಯಾವುದು ಸೇಫ್ ಅಂತ ನಾವು ನೋಡ್ತಾ ಹೋದರೆ ಎಲ್ಲರೂ ಕೂಡ ಹೇಳೋದು ವಿಮಾನದಲ್ಲಿ ಪ್ರಯಾಣ ಮಾಡೋದು ಸೇಫ್ ಅಂತ ಹೇಳ್ತಾರೆ. ಆದರೆ ಈಗ ವಿಮಾನದಲ್ಲಿ ಪ್ರಯಾಣ ಮಾಡೋದು ಕೂಡ ಸೇಫ್ ಅಲ್ವಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಒಟ್ಟಿನಲ್ಲಿ ಅಲ್ಲಿ ಏನು ಪ್ರಯಾಣಿಕರಿದ್ರು ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಯಾವುದೇ ರೀತಿಯ ದೊಡ್ಡ ಅನಾಹುತ ಆಗಿಲ್ಲ. ಆ ಒಂದು ಫ್ಲೈಟ್ನ ಒಂದು ಟೈರ್ ಏನಿದೆ ಅದು ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆಗಿದ್ರಿಂದ ದೊಡ್ಡ ಮಟ್ಟದಲ್ಲಿ ಅನಾಹುತವೇ ಆಗಬೇಕಾಗಿತ್ತು. ಸ್ವಲ್ಪದರಲ್ಲೇ ತಪ್ಪಿದೆ. ಇನ್ನು ಸದ್ಯಕ್ಕೆ ಒಂದು ಏರ್ ಇಂಡಿಯಾ ಅಂದ್ರೇ ಭಯ ಆಗಿಬಿಡುತ್ತೆ. ವಿಮಾನ ಅಂದ್ರೇ ಭಯ ಆಗ್ತಾ ಇದೆ ಬಿಡಿ. ಹೈದರಾಬಾದ್ನಿಂದ ಈ ಒಂದು ವಿಮಾನ ಹೊರಟಿತ್ತಂತೆ. ಇನ್ನು ಲ್ಯಾಂಡ್ ಮಾಡುವಂತಹ ಸಂದರ್ಭದಲ್ಲಿ ಬಹುದೊಡ್ಡ ಎಡವಟ್ಟಾಗಿದೆ. ಆ್ಯಕ್ಚುಲಿ ಏನಾದರೂ ಈಗ ಫ್ಲೈಟ್ ಹೊರಟುತ್ತೆ ಅಂತ ಅಂದರೆ ಅದಕ್ಕಿಂತ ಮೊದಲು ಎಲ್ಲ ರೀತಿಯ ಒಂದು ಟೆಕ್ನಿಕಲ್ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಟೆಕ್ನಿಕಲಿ ಎಲ್ಲ ಸರಿ ಇದೆಯಾ ಅಂತ ಮೊದಲೇ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಡೀಸೆಲ್ ಆದರೂ ಅಷ್ಟೇ ಎಲ್ಲವೂ ಕೂಡ ಫುಲ್ಫಿಲ್ ಇದೆಯಾ, ಏನಾದರೂ ಸಮಸ್ಯೆ ಇದೆಯಾ ಅಂತ ಈ ಒಂದು ಫ್ಲೈಟ್ ಟೇಕ್ ಆಫ್ ಆಗುವ ಮೊದಲೇ ಚೆಕ್ ಮಾಡಬೇಕಾಗತ್ತೆ. ಇಲ್ಲಿ ಸಿಬ್ಬಂದಿಗಳು ಚೆಕ್ ಮಾಡಿರಲಿಲ್ವಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಈಗ ಯಾವುದೇ ಒಂದು ವಿಮಾನ ಟೇಕ್ ಆಫ್ ಆಗಬೇಕು ಅಂತಂದ್ರೆ ಆ ಒಂದು ಟೇಕ್ ಆಫ್ ಆಗುವ ಮೊದಲು ಕೆಲವೊಂದಿಷ್ಟು ಪ್ರಿಕಾಷನ್ ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಕೆಲವೊಂದಿಷ್ಟು ಚೆಕ್ಗಳನ್ನ ಮಾಡಬೇಕಾಗತ್ತೆ. ಇದು ಯಾವುದನ್ನು ಕೂಡ ಮಾಡಿರಲಿಲ್ವಾ ಸಿಬ್ಬಂದಿಗಳು ಅಂತ? ಹೌದು ಸಾಹಿತ್ಯ, ಏನು ಒಂದು ರೀತಿ ಈಗ ಒಂದು ದೊಡ್ಡ ದುರ್ಘಟನೆ ಅಥವಾ ಅಪಘಾತನೆ ಸಂಭವಿಸೋದನ್ನ ತಪ್ಪಿಸ್ತು ಅಂತ ಅನ್ಬೋದು. ಯಾಕಂದ್ರೆ ಏನು ಹೈದರಾಬಾದ್ನಿಂದ ತೆರಳಿದಂತ ಏನು ಏರ್ ಇಂಡಿಯಾ ವಿಮಾನ ಏನು ಥೈಲ್ಯಾಂಡ್ ಫುಕೆಟ್ ನಲ್ಲಿ ಹಾರ್ಡ್ ಲ್ಯಾಂಡಿಂಗ್ ಮಾಡುವಂತ ಸಂದರ್ಭದಲ್ಲಿ ಇದೇ ವೇಳೆ ವಿಮಾನ ಟೈರ್ ಏನಾಗುತ್ತೆ ಅದು ಸ್ಫೋಟಗೊಳ್ಳುವಂತ ಸಮಸ್ಯೆ ಉಂಟಾಗುತ್ತೆ. ಈ ಘಟನೆಯ ದೃಶ್ಯದಲ್ಲಿ ನೋಡ್ಬೋದು ಈಗ. ಯಾಕಂದ್ರೆ ಆ ರೀತಿಯ ಅದೃಷ್ಟವಶಾತ್ ಯಾರಿಗೂ ಆಗಿಲ್ಲ. ಯಾಕಂದ್ರೆ ಆ ವಿಮಾನದಲ್ಲಿ ಬರೋಬ್ಬರಿ ಏನಿಲ್ಲ ಅಂದ್ರೆ 133 ಪ್ರಯಾಣಿಕರು ಸೇರಿ 141 ಜನ ಅಂದ್ರೆ ಪೈಲಟ್ ಸೇರಿ 141 ಜನ ಪ್ರಯಾಣಿಕರು. ಬಟ್ ದುರದೃಷ್ಟ ಏನು ಅಂದ್ರೆ ಅಲ್ಲಿ ಲ್ಯಾಂಡಿಂಗ್ ವೇಳೆ ಯಾವುದೇ ರೀತಿಯ ಸಮಸ್ಯೆ ಆಗದೆ ಇರುವಂತದ್ದು. ಯಾಕಂದ್ರೆ ಆ ಟೈರ್ ಬ್ಲಾಸ್ಟ್ ಆಗಿರೋ. ಬಟ್ ಹೋಗುವಂತ ಸಮಯದಲ್ಲಿ ಏನಾದ್ರೂ ಫ್ಲೈಟ್ ಹೋಗುವಂತ ಸಮಯದಲ್ಲಿ ಏನಾದ್ರೂ ಆ ಅನಾಹುತ ಆಗಿದ್ರೆ ಬಟ್ ಏನು ದೊಡ್ಡ ಸಂಭವನೆ ಸಂಭವಿಸಬಹುದು ಅಥವಾ ಅಪಘಾತನೆ ಆಗ್ಬಹುದು ಅಂತ ಒಂದಿಷ್ಟು ಜನರಲ್ಲಿರುವಂತ ಹೇಳುವಂತದ್ದು ಸಾಹಿತ್ಯ.
ಇನ್ನು ಯಾವುದೇ ಒಂದು ವಿಮಾನ ಆದರೂ ಕೂಡ ಈಗ 500ರಿಂದ 600 ಕಿಲೋಮೀಟರ್ ವೇಗದಲ್ಲಿರುತ್ತೆ. ಅಂದರೆ ಗಾಳಿಯಲ್ಲಿ ಏನು ಫ್ಲೈ ಮಾಡ್ತಾ ಇರುತ್ತೆ ಆ ಒಂದು ಸಂದರ್ಭದಲ್ಲಿ 500ರಿಂದ 600 ಕಿಲೋಮೀಟರ್ ಸ್ಪೀಡ್ನಲ್ಲಿರುತ್ತೆ. ಅದು ರನ್ವೇಗೆ ಬರುವಂತಹ ಸಂದರ್ಭದಲ್ಲಿ ತುಂಬ ಸ್ಪೀಡ್ ಆಗಿರುತ್ತೆ. ಆ ಒಂದು ಸ್ಪೀಡ್ ಕಂಟ್ರೋಲ್ ಮಾಡೋದೇ ಬಹಳ ಕಷ್ಟ ಆಗುತ್ತೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಆ ಒಂದು ವಿಮಾನವನ್ನು ಲ್ಯಾಂಡ್ ಮಾಡುವಂತಹ ಸಂದರ್ಭದಲ್ಲಿ ಟೈರ್ ಏನಿದೆ ಅದು ಬ್ಲಾಸ್ಟ್ ಆಗಿದೆ. ಒಂದು ವೇಳೆ ಈಗ ಏನಾದರೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಏನಾದರೂ ಅನಾಹುತ ಆಗಿದ್ದಿದ್ರೆ ಏನಾಗಬೇಕಾಗಿತ್ತು? ಅಲ್ಲಿ ಇದ್ದಂಥ ಪ್ರಯಾಣಿಕರೆಲ್ಲರೂ ಕೂಡ ಬದುಕುಳಿಯೋದೇ ಡೌಟ್ ಅಂತ ಹೇಳಬೇಕಾಗುತ್ತೆ. ಯಾಕೆಂತಂದರೆ ನಾವೀಗ ಬಸ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಗಾಡಿಯಲ್ಲಿ ಅಂದರೆ ಒಂದು ವೆಹಿಕಲಲ್ಲಿ ಹೋಗುವಾಗೂ ಅಷ್ಟೇ ಯಾವುದೇ ರೀತಿಯ ಆಕ್ಸಿಡೆಂಟ್ಗಳು ಆದರೆ ಆಗ ಅಟ್ಲೀಸ್ಟ್ ನಾವು ಸ್ವಲ್ಪನಾದರೂ ಬದುಕುಳಿಯೋ ಚಾನ್ಸಸ್ ಇರುತ್ತೆ. ಆದರೆ ವಿಮಾನದಲ್ಲಿ ಏನಾದರೂ ಅವಘಡಗಳು ಸಂಭವಿಸಿದ್ರೆ ಬಹಳ ಕಷ್ಟ ಬದುಕುಳಿಯೋದು. ಇನ್ನು ಮೊನ್ನೆ ತಾನೇ ನೀವು ಕೂಡ ನೋಡಿದರೆ ಆ ಒಂದು ಸುದ್ದಿ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿತ್ತು. ಆ ಒಂದು ಸುದ್ದಿ ಏನಂತಂದ್ರೆ ಹೈದರಾಬಾದ್ನಲ್ಲೂ ಕೂಡ ಇದೇ ರೀತಿ ವಿಮಾನ ಅಪಘಾತ ಆಗಿತ್ತು. ಎಲ್ಲರೂ ಕೂಡ ದುರ್ಮರಣಕ್ಕೀಡಾಗಿದ್ರು. ಅಂತಹ ಭಯಾನಕ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಿದ್ರಿ. ಮತ್ತೊಂದು ದೃಶ್ಯವನ್ನ ನೋಡಬೇಕಾಗಿತ್ತು ಅನ್ಸುತ್ತೆ. ಇದು ಏನಾದರೂ ಅದೇ ರೀತಿ ಆಗಿದ್ರೆ ಸದ್ಯಕ್ಕೆ ಎಲ್ಲಾ ಪ್ರಯಾಣಿಕರು ಕೂಡ ಸೇಫ್ ಆಗಿದ್ದಾರೆ, ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಒಟ್ಟು 140 ಜನ ಆ ಒಂದು ವಿಮಾನದಲ್ಲಿ ಇದ್ರಂತೆ. ಸದ್ಯಕ್ಕೆ ಪೈಲಟ್ನ ಒಂದು ಸಮಯ ಪ್ರಜ್ಞೆಯಿಂದ ಆ ಒಂದು ವಿಮಾನದಲ್ಲಿದ್ದಂತಹ ಎಲ್ಲರೂ ಕೂಡ ಬದುಕುಳಿದಿದ್ದಾರೆ. ಥೈಲ್ಯಾಂಡ್ನ ಫುಕೆಟ್ನಲ್ಲಿ ಒಂದು ಹಾರ್ಡ್ ಆಗಿ ಲ್ಯಾಂಡಿಂಗ್ ಮಾಡಲಾಗಿದೆ. ಲ್ಯಾಂಡಿಂಗ್ ಮಾಡುವಾಗೂ ಕೂಡ ಕೆಲವೊಂದಿಷ್ಟು ಪ್ರೊಸೀಜರ್ಗಳಿರುತ್ತೆ. ಜೊತೆಗೆ ವಿಮಾನ ಟೇಕ್ ಆಫ್ ಆಗಬೇಕು ಅಂದ್ರೂ ಕೂಡ ಕೆಲವೊಂದಿಷ್ಟು ಪ್ರೊಸೀಜರ್ಗಳಿರುತ್ತೆ. ಅದೇ ರೀತಿ ವಿಮಾನವನ್ನ ಲ್ಯಾಂಡ್ ಮಾಡಬೇಕಾಗುತ್ತೆ. ಆದರೆ ಎಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅಂತ ಒಂದು ಹಾರ್ಡ್ ಲ್ಯಾಂಡಿಂಗ್ ಕೂಡ ಮಾಡಲಾಗಿದೆ. ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಯಾವ ರೀತಿ ಒಂದು ಹಾರ್ಡ್ ಲ್ಯಾಂಡಿಂಗ್ ಅನ್ನ ಮಾಡಿದ್ದಾರೆ ಅಂತ. ಜೊತೆಗೆ ಪೈಲಟ್ ಕೂಡ ಅಲ್ಲಿ ಏನು ಲ್ಯಾಂಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಸಿಬ್ಬಂದಿಗಳಿಗೆ ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಈಗ ನಾನು ಲ್ಯಾಂಡಿಂಗ್ ಮಾಡ್ತಾ ಇದ್ದೀನಿ, ಈ ರೀತಿ ಸಮಸ್ಯೆಗಳಾಗಿದೆ ಅಂತ ಕೂಡ ಹೇಳಬೇಕಾಗುತ್ತೆ. ಸದ್ಯಕ್ಕೆ ಆ ಒಂದು ಹಾರ್ಡ್ ಲ್ಯಾಂಡಿಂಗ್ ಮಾಡಲಾಗಿದೆ. ಮತ್ತೊಂದು ಫೋಟೋದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ ಆ ಒಂದು ಟೈರ್ ಯಾವ ರೀತಿ ಬ್ಲಾಸ್ಟ್ ಆಗಿದೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.